ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಇಂಥ ಅಧಿಕಾರಿಯಿಂದ ಫೇರ್ ಎನ್ಕ್ವೈರಿ ಆಗಲಿಕ್ಕೆ ಸಾಧ್ಯವಾ? ಸರ್ಕಾರವನ್ನು ಮೆಚ್ಚಿಸಲಿಕ್ಕೆ ವಿರೋಧ ಪಕ್ಷದವ್ರನ್ನ ಬಡಿದು ಬಿಡೋಕ್ಕೆ ಯೂತನ್ನು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಸರ್ಕಾರ ಇವತ್ತು ಟೂಲ್ ಆಗಿ. ಪಾಪ ಮಂತ್ರಿಗಳು ಕುಳಿತುಕೊಂಡು ಭಾಳ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಮಾಡ್ಕೊಂಡಿದ್ದಾರೆ, ನೆನ್ನೆ ನಮ್ಮ ಜಿಲ್ಲಾ ಮಂತ್ರಿಯವರು, ಯಾಕೆಂದ್ರೆ ಅವ್ರದ್ದು ಕೇಸ್ ನೆಕ್ಸ್ಟ್ ಬರ್ತಾ ಇದೆಯಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಕೇಸ್ ಇದೆ, ಇವರು ಕೆರೆ ಕದ್ರು ಅಂತ ಒಂದು ಕೇಸ್ ಆಗ್ತಾ ಇದೆ. ಇವಕ್ಕೆಲ್ಲ ನೆಕ್ಸ್ಟು ಈತ ಬಂದು ಅಲ್ಲಿ ಆ ಜಾಗದಲ್ಲಿ ಕುಣಿಸಿದ್ದಾರೆ, ಇನ್ಸ್ಟಾಲ್ ಮಾಡಿದ್ದಾರೆ. ಈಗ ಒಂದು ಕೆಲವೇ ತಿಂಗಳುಗಳಲ್ಲಿ ಬಚಾವ್ ಆಗಬೇಕಲ್ಲ, ಆತನ ಆಶೀರ್ವಾದ ಇವರಿಗೆಲ್ಲ ಬೇಕಾಗ್ತಲ್ಲ, ಅದಕ್ಕೆ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಇವರೆಲ್ಲ. ನಾವು ಕೇಳ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ ಯಾರದೇ ಕುಮಾರಸ್ವಾಮಿ ಅವರಿಂದ ಹಿಡಿದು ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ಒಬ್ಬ ಅಧಿಕಾರಿ ಆ ಇಲಾಖೆಯ ಮೊಹರಂ ಇಲ್ಲ, ಆ ಇಲಾಖೆಯ ಸೈನ್ ಇಲ್ಲ, ಕೇವಲ ಖಾಲಿ ಪೇಪರ್ನಲ್ಲಿ ರಜದ ದಿವಸ ಟೈಪ್ ಮಾಡಿ ಇದನ್ನು ವೈರಲ್ ಮಾಡ್ತಾನೆ ಅಂದರೆ ಉದ್ದೇಶ ಏನು? ಯಾರಾದರೂ ಟೈಪ್ ಮಾಡಿಸಿ ಇದನ್ನ ಕೈ ಸೈನ್ ಮಾಡಿಸ್ಕೊಟ್ಟಿದ್ದಾರಾ? ಇದನ್ನೇ ಮಾಡಿದ್ದಾನ? ರಜದ ದಿವಸ ಯಾವ ಮೀಟಿಂಗ್ ಕರೆದಿದ್ದ? ಮಾಡಲಿ. ನಾವು ರಾಜಕೀಯ ನಾಯಕರುಗಳು ಅಪಾದನೆಗಳು ಮಾಡಿದಾಗ ಅವರು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಅವರು ಮೀಟಿಂಗ್ಗಳನ್ನ ಮಾಡಿಕೊಂಡು ಯಾವ್ಯಾವ್ದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಯಾರ್ಯಾರು ಧೈರ್ಯ ತುಂಬಬೇಕು, ಆ ಕೆಲಸ ಮಾಡೋದು ನಮ್ದು ಅಬ್ಜೆಕ್ಷನ್ ಇಲ್ಲ. ಯಾವುದೋ ಒಂದು ಪ್ರಾಣಿಗೆ ಹೋಲಿಸ್ಕೊಂಡು ಆತನ ಮಗ ಕನ್ನಡಿಲಿ ಆತ ನೋಡ್ಕೋಬೇಕು ಒಂದ್ಸರಿ, ಯಾವ ಪ್ರಾಣಿಗೆ ಯಾರು ಹೋಲ್ತಾರೆ ಅಂತಕ್ಕಂಥದ್ದನ್ನ. ಈ ರೀತಿ ಹೇಳಿಕೆಯನ್ನು ನಮ್ಮ ನಾಯಕರುಗಳು, ಇದನ್ನೊಬ್ಬ ಮಂತ್ರಿಗಳು ಸಮರ್ಥಿಸ್ಕೋತಾರೆ ಅವನ್ನ ಅಂದರೆ ನಾಳೆ ದಿವಸ ಇವ್ರಿಗೂ ಬರ್ತದದು. ಇಂಥ ಅಧಿಕಾರಿ ಏನಾಗಿದೆ ಬೆಂಗಳೂರಿನಲ್ಲಿ, ಹಿಂದೆ ನೀವೆಲ್ಲ ನೋಡ್ತಾ ಇದ್ದೀರಿ, ಪ್ಯಾರಲಲ್ ಆಗಿ ಸೆಟ್ಲ್ಮೆಂಟ್ ನಡೀತಾ ಇತ್ತು. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೂತ್ಕೊಂಡು, ಇವರು ಲೈಸೆನ್ಸ್ಡ್ ಎಲಿಮೆಂಟ್ಸ್, ಇವರು ಲೈಸೆನ್ಸ್ಡ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗ್ಬಿಟ್ಟಿದ್ದಾರೆ ಇವರೆಲ್ಲ. ಅಧಿಕಾರ ಇದೆ, ಎಲ್ಲಿ ಬೇಕಾದ್ರೆ ಕೇಸ್ ಹಾಕ್ತೀನಿ, ಜೈಲಿಗೆ ಕಳಿಸ್ತೀನಿ, ಸೆಟ್ಲ್ಮೆಂಟ್ ಬನ್ನಿ. ಸೆಟ್ಲ್ಮೆಂಟ್ ಬರಲ್ಲ ಅಂದ್ರೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಿ. ಬಹುತೇಕ ಈ ದಾಖಲೆಗಳು ನೋಡಿದ್ರೆ ಈ ಅಧಿಕಾರಿ ಕೆಲ ಚೀಫ್ ಮಾಸ್ಟರ್ಸ್ ಈ ಮೊದಲು ಹಿಂದೆ ಹೇಳ್ತಾ ಇದ್ದು ಕಾರ್ಟಲ್ಗಳಿಗೆ ಒಬ್ಬೊಬ್ಬರು ಡಾನ್ಗಳು ಇರ್ತಾರೆ ಅಂತ, ಆ ಥರ ಇರಬೇಕು ಅನಿಸ್ತಾ ಇದೀಗ. ಇಂಥವ್ರಿಗೆ ಬೆಂಬಲ ಕೊಡ್ತಾರೆ ಸರ್ಕಾರ. ಇವ್ರನ್ನ ನಿಷ್ಪಕ್ಷಪಾತ ತನಿಖೆ ನಡೀತದ? ಮುಖ್ಯಮಂತ್ರಿಗಳು ಹೇಳಬೇಕು ಬಿಡಿ, ಯಾಕೆಂದರೆ ತನಿಖೆ ಅವ್ರದ್ದು ನಡೀತಾ ಇದೆಯಲ್ಲ, ತನಿಖೆ ಅವ್ರು ಬರ್ಸ್ಬೇಕಲ್ಲ, ಅವ್ರ ಪರವಾಗಿ ಹೇಳಲೇಬೇಕು ಅವರು. ಅದು ಎಲ್ಲೋ ದುರದೃಷ್ಟವಶಾತ್ ಕೋರ್ಟು ಅಬ್ಸರ್ವೇಷನ್ ಇಡೋದ್ರಿಂದ ಸ್ವಲ್ಪ ಭಯ ಇರಬೇಕು ಅಷ್ಟೇ. ಇಲ್ಲಾಂದರೆ ಹೆಂಗೆ ಬೇಕಂಗೆ ಬರ್ಸ್ಕೊಳ್ಳಿ. ನೋಡಿದ್ವಿ ತನಿಖೆಗಳನ್ನ, ಯಾವ ರೀತಿ ತನಿಖೆ ಮಾಡಿದ್ರು, ನಾಗಮಂಗಲದ ಕಂಡಕ್ಟರ್ ತನಿಖೆ ಯಾವ ಥರ ನಡೀತು, ಬೇರೆ ಬೇರೆ ಲಂಚದ ಅಪತಾರ ಬಂದಾಗ ಯಾವ ರೀತಿ ತನಿಖೆ ಮಾಡಿದ್ರು ಅಂತಕ್ಕಂಥ ನಾವು ಕಣ್ಣಿಂದ ನೋಡ್ಬಿಟ್ಟಿದ್ದೀವಿ. ಒಬ್ಬ ಅಧಿಕಾರಿಯ ಮಾಡಿರ್ತಕ್ಕಂಥ ದುರ್ನಡತೆ ಏನಿದೆ, ಈಗಾಗಲೇ ಇಡೀ ರಾಜ್ಯಾದ್ಯಂತ ಖಂಡನೀಯ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥ ತಾವೆಲ್ಲ ಗಮನಿಸಿದಿರಿ. ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ, ಹಾಲಿ ಕೇಂದ್ರದಲ್ಲಿ ಸಚಿವರಾಗಿದ್ದವ್ರನ್ನ, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲಾ ಸಂಸತ್ ಸದಸ್ಯರನ್ನ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಪತ್ರ ಬರೆದಿರ್ತಕ್ಕಂಥದ್ದನ್ನ ನಮ್ಮ ಮುಂದೆ ಇದೆ. ಈಗಾಗಲೇ ಯಾವ್ಯಾವ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.